ನಮಸ್ಕಾರ ಕರ್ನಾಟಕ, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಇವತ್ತು ನಾವು ತಗೊಂಡಿದ್ದೀವಿ ದ ಬೋರ್ಡ್ ಎಕ್ಸಾಮ್ PYQ ಸೀರೀಸ್ ಫಾರ್ 2026. ಈ PYQ ಸೀರೀಸಲ್ಲಿ ನಾವೇನೆಲ್ಲ ನೋಡ್ತೀವಿ? ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಕ್ವೆಶನ್ಸ್ ವಿತ್ ಸೊಲ್ಯೂಷನ್ಸ್. ಆ್ಯಂಡ್ ಈ ಸೀರೀಸ್ ತುಂಬ ಶಾರ್ಟ್ ಪೀರಿಯಡಲ್ಲಿ ನಾವು ಮ್ಯಾಕ್ಸಿಮಮ್ ಕಾನ್ಸೆಪ್ಟನ್ನ ಕವರಪ್ ಮಾಡ್ತೀವಿ. ಈ ಚಾಪ್ಟ್ರಲ್ಲಿ ಬೇಕಾಗಿರೋದು ಮೀನ್ಸ್ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಬೇಕಾಗಿರೋ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಕವರಪ್ ಮಾಡೋಣ. ಆ್ಯಂಡ್ ಜೊತೆಗೆ ಈ ಚಾಪ್ಟರ್ ಇಂದ ಯಾವ್ಯಾವ ಸೆಕ್ಷನಲ್ಲಿ ಎಷ್ಟೆಲ್ಲ ಕ್ವೆಶನ್ಸ್ ಬರುತ್ತೆ ಅದನ್ನು ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಸೊ ನೀವು ನೋಡ್ತಿದ್ದೀರಾ ಸ್ಕ್ರೀನಲ್ಲಿ, ಈ ಚಾಪ್ಟರ್ ನಿಮಗೆ 14 hours ಆಗಿದೆ, 12 marks ಅಲಾಟ್ ಆಗಿದೆ ಇದಕ್ಕೆ. ಸೊ ಇದೊಂದು ಚಾಪ್ಟ್ರಿಂದಾನೇ ನಿಮಗೆ 12 marks ಮೀನ್ಸ್ ಹೈಯೆಸ್ಟ್ ವೇಟೇಜ್ ಇದೆ. ಆ್ಯಂಡ್ ದೆನ್ 1 markದು ನಿಮಗೆ 3 questions ಒಳಗೆ ಬರುತ್ತೆ. 1 mark ಕ್ವೆಶನ್ ಎಲ್ಲೆಲ್ಲಿದೆ? ನಿಮ್ಮ MCQಸಲ್ಲಿ ಬರ್ಬೋದು, ಪ್ಲಸ್ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟ್ರಿಂದ 3 ಟೋಟಲ್ ಕ್ವೆಶನ್ಸ್ ಬರುತ್ತೆ. ದೆನ್ 3 mark ಸೆಕ್ಷನಲ್ಲಿ ನೀವು ಪಾರ್ಟ್ ಸಿಯಲ್ಲಿ ನೋಡ್ತೀರಾ. ಪಾರ್ಟ್ ಸಿಯಲ್ಲಿ ನಿಮಗೆ 1 question ಥಿಯರಿ ಪಾರ್ಟಿಂದ ಬರುತ್ತೆ ಆ್ಯಂಡ್ 3 questions ಲೈಕ್ 3 marks 2 ಪ್ರಾಬ್ಲಮ್ಸ್ ನಿಮಗೆ ನ್ಯೂಮರಿಕಲ್ ಮೀನ್ಸ್ ಪಾರ್ಟ್ ಈ ಲಾಸ್ಟ್ ಸೆಕ್ಷನಲ್ಲಿ ನೀವು ಇದರಿಂದ ಕ್ವೆಶನ್ ಫ್ರೇಮ್ ಆಗಿರುತ್ತೆ, ಪ್ರಾಬ್ಲಮ್ ಫ್ರೇಮ್ ಆಗಿರುತ್ತೆ. ಸೊ ಈ ಚಾಪ್ಟ್ರಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಒಂದು ನ್ಯೂಮರಿಕಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನ್ಯೂಮರಿಕಲ್ಸಲ್ಲಿ ಮಕ್ಕಳು ಏನೆಲ್ಲ ಮಿಸ್ಟೇಕ್ ಮಾಡ್ತಾರೆ ಅದೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಥಿಯರಿ ಪಾರ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ 3 marks ಒಂದು ಕ್ವೆಶನು ಆ್ಯಂಡ್ 1 markದು 3 questions ಫ್ರೇಮ್ ಆಗ್ತಿದೆ ಅದಕ್ಕೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ 3 mark ಕಾನ್ಸೆಪ್ಟ್ ಯಾವುದೆಲ್ಲ? ಟೈಪ್ಸ್ ಆಫ್ ಸೊಲ್ಯೂಷನ್ ನೋಡ್ತೀರಾ. ಟೈಪ್ಸ್ ಆಫ್ ಸೊಲ್ಯೂಷನಲ್ಲಿ ನಿಮಗೆ ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಸೊಲ್ಯೂಷನ್ ಆ್ಯಂಡ್ ಗೇಸಿಯಸ್ ಸೊಲ್ಯೂಷನ್ ಇದೆ. ಅದರಲ್ಲಿ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರಬೇಕು. ದೆನ್ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಮೊಲಾಲಿಟಿ, ಮೋಲ್ ಫ್ರ್ಯಾಕ್ಷನ್, ಈ 3 ತುಂಬ ಇಂಪಾರ್ಟೆಂಟು. 3 ಮೋಲ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವುದೆಲ್ಲ ಹೇಳಿದ್ದೀನಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಕಮ್ ಸಾಲಿಬಿಲಿಟಿ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ, ನೋಡೋಣ ಈ ಮುಂದೆ ವಿಡಿಯೋಲಿ ಬರುತ್ತೆ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ. ದೆನ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್, ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ನಮಗೆ ಇಲ್ಲಿ ಡಿಫ್ರೆನ್ಸ್ ಕೇಳ್ತಾರೆ, ರೈಟ್. ಕಾಲಿಗೇಟಿವ್ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟ್, ಹೇಳೇ ಇದ್ದೀನಿ. ನ್ಯೂಮರಿಕಲ್ಸ್ ಇದರಿಂದ ಬರುತ್ತೆ. ನ್ಯೂಮರಿಕಲ್ಸ್ ಕಾಲಿಗೇಟಿವ್ ಪ್ರಾಪರ್ಟಿ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಮಾಲಿಕ್ಯುಲರ್ ಮಾಸ್. ಓಕೆ, ಆ್ಯಂಡ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ಮೇಲೆ ಜನರಲಾಗಿ MCQಸಲ್ಲಿ ಫ್ರೇಮ್ ಆಗುತ್ತೆ ಆ್ಯಂಡ್ ನ್ಯೂಮರಿಕಲ್ಸಲ್ಲಿ ಕ್ವೆಶನ್ ಇದ್ರ ರಿಲೇಟೆಡ್ ಕೇಳಿಬಿಟ್ರೆ ಸೊ ಇಲ್ಲೂ ನ್ಯೂಮರಿಕಲ್ ಪಾರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಆನ್ ಆಗೋಣ. 3 marks ಪ್ರಾಬ್ಲಮ್ಸ್ ಯಾವ್ಯಾವುದರಲ್ಲಿ? ಪ್ರಾಬ್ಲಮ್ 1 ನಾನು ಹೇಳಿದ್ದೀನಿ 2 ನ್ಯೂಮರಿಕಲ್ಸ್ 101% ಮೀನ್ಸ್ ಬಂದೇ ಬರುತ್ತೆ. ಸೊ ಪ್ರಾಬ್ಲಮ್ 1 ಯಾವುದ್ರ ಮೇಲೆ ಫ್ರೇಮ್ ಆಗ್ಬೋದು? ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ಲೈಕ್ ಮೊಲಾರಿಟಿ, ಮೋಲ್ ಫ್ರ್ಯಾಕ್ಷನ್ ಇದರಿಂದ ಬರ್ಬೋದು. ಆ್ಯಂಡ್ ರೋಲ್ಸ್ ಲಾ ಮೇಲೇನೋ ಕ್ವೆಶನ್ಸ್ ಫ್ರೇಮ್ ಆಗ್ಬೋದು. ಲೈಕ್ ವಾಟ್ ಈಸ್ ರೋಲ್ಸ್ ಲಾ ಅಂತ ಕೇಳ್ತಾರೆ, ಅಥವಾ ನ್ಯೂಮರಿಕಲ್ ಸೆಕ್ಷನಲ್ಲಿ ರೋಲ್ಸ್ ಲಾ ಏನು ಫ್ರೇಮ್ ಆಗ್ಬೋದು. ದೆನ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ಮೇಲೆ ಆಗಿರ್ಬೋದು. ಓಕೆ, ದೆನ್ ಕಮ್ಸ್ ಪ್ರಾಬ್ಲಮ್ 2. ಇದು 101% ಅಂದರೆ ತುಂಬ ಫ್ರೀಕ್ವೆಂಟಾಗಿ ಕೇಳೋ ಪ್ರಾಬ್ಲಮ್ ಆಗಿರುತ್ತೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ. ಸೊ ರಿಲೇಟಿವ್ ಲೋರಿಂಗ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್. ಸೊ ಈ ಕಾನ್ಸೆಪ್ಟ್ಸ್ ಮೇಲೆ ನ್ಯೂಮರಿಕಲ್ ಫ್ರೇಮ್ ಆಗ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಇದು ಏನು? ಈಗ ಹೇಳಿದ್ದೀನಿ ಲೈಕ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನ್ಯೂಮರಿಕಲ್ಸ್ ಇದ್ದೇ ಇರುತ್ತೆ. ಹಾಗಾದರೆ ಪ್ರಾಬ್ಲಮ್ಸ್ಗೆ ಫಾರ್ಮುಲಾ ಬೇಕಾಗಿರುತ್ತಲ್ವ. ಸೊ ಇಲ್ಲಿ ನೀವು ನೋಡ್ಬೋದು ಈ 4 ಫಾರ್ಮುಲಾಸ್ನ ನೀವು ಚೆನ್ನಾಗಿ ನೋಡ್ಕೊಂಡಿರಬೇಕು. ಆ್ಯಂಡ್ ನಂಗೆ ಗೊತ್ತು ಲೈಕ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿರ್ತಾರೆ, ಆದರೆ ಪ್ರಾಬ್ಲಮ್ ಮಾಡೋ ಟೈಮಲ್ಲಿ ಫಾರ್ಮುಲಾಸಲ್ಲಿ W2, W1 ವ್ಯಾಲ್ಯೂಸಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ, ಅಥವಾ ಫಾರ್ಮುಲಾನೇ ಸಮ್ಟೈಮ್ಸ್ ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಇದು ಜನರಲಾಗಿ ಆಗ್ತಾ ಇರುತ್ತೆ. ಸೊ ವಾಟ್ ಐ ಸೇ ಈಸ್ ಎವ್ರಿ ಡೇ ಈ ಫಾರ್ಮುಲಾಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಮೇಕ್ ಶೋರ್ ಯು ಟೇಕ್ ಅ ಸ್ಕ್ರೀನ್ಶಾಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡೋಣ. ಓಕೆ, ದೆನ್ ಈಗ ನೋಡೋಣ ಕ್ವೆಶನ್ಸ್ ವಿತ್ ಆನ್ಸರ್ಸ್. ಸೊ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಕೇಳ್ತಾರೆ, ಡಿಫ್ರೆನ್ಸಸ್ ಕೇಳ್ತಾರೆ. ನೀವೇನು ಬರಿಬೇಕಾಗಿದೆ ಇಲ್ಲಿ? ಸಿಂಪಲ್ಲಾಗಿ ಐಡಿಯಲ್ ಸೊಲ್ಯೂಷನ್ ರೋಲ್ಸ್ ಲಾ ಒಬೇ ಮಾಡುತ್ತೆ, ನಾನ್ ಐಡಿಯಲ್ ರೋಲ್ಸ್ ಲಾ ಒಬೇ ಮಾಡಲ್ಲ. ದೇ ಡು ನಾಟ್ ಫಾರ್ಮ್ ಅಸಿಯೋಟ್ರೋಪ್ಸ್ ಆ್ಯಂಡ್ ದೇ ಫಾರ್ಮ್ಸ್ ಅಸಿಯೋಟ್ರೋಪ್ಸ್. ಎಕ್ಸಾಂಪಲ್ಸ್ ನೋಡ್ಕೊಂಡಿರಿ. ಆ್ಯಂಡ್ ದಿಸ್ ಇಸ್ ಸಿಂಪ್ಲಿ ಚೇಂಜ್ ಇನ್ ಎಂಥಾಲ್ಪಿ ಆ್ಯಂಡ್ ವಾಲ್ಯೂಮ್ ಈಸ್ ಈಕ್ವಲ್ ಟು 0, ನಾಟ್ ಈಕ್ವಲ್ ಟು 0. ಓಕೆ, ಡಿಫ್ರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್.
ಸೊ ಈ ಕ್ವೆಶನ್ ಜನರಲ್ ಆಗಿ ಫ್ರೇಮ್ ಆಗುತ್ತೆ, ಪಾಸಿಟಿವ್ಗೆ ಪಾಸಿಟಿವ್ ವ್ಯಾಲ್ಯೂ, ನೆಗೆಟಿವ್ಗೆ ನೆಗೆಟಿವ್ ವ್ಯಾಲ್ಯೂ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಸೊಲ್ಯೂಟ್ ಸಾಲ್ವೆಂಟ್ ಇಂಟ್ರಾಕ್ಷನ್ ಇಸ್ ವೀಕರ್ ದೆನ್ ದೇಸ್ ಆಫ್ ಸೊಲ್ಯೂಟ್ ಸೊಲ್ಯೂಟ್ ಆರ್ ಸಾಲ್ವೆಂಟ್ ಇಂಟ್ರಾಕ್ಷನ್. ಇಲ್ಲಿ ಸೊಲ್ಯೂಟ್ ಸಾಲ್ವೆಂಟ್ ಇಂಟ್ರಾಕ್ಷನು ಕಡಿಮೆ ಇದೆ ಕಂಪೇರ್ ಟು ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಆದರೆ ಇಲ್ಲಿ ಸ್ಟ್ರಾಂಗರ್ ಆಗಿದೆ. ಸೊ ಇದೊಂದು ಡಿಫ್ರೆನ್ಸು ಆ್ಯಂಡ್ ಎಕ್ಸಾಂಪಲ್ ಈಸ್ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ನೋಡೋಣ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಇಂದ ನಮಗೆ ಡೈರೆಕ್ಟಾಗಿ ಲಾ ಕೇಳಿಬಿಡ್ತಾರೆ ಆ್ಯಂಡ್ ಮ್ಯಾಥಮೆಟಿಕಲ್ ಫಾರ್ಮ್ ಈಸ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಸಿಂಪಲ್ ಆಗಿ ಇದನ್ನು ಗ್ಯಾಪ್ನ ಇಟ್ಕೊಳ್ಳೋಣ. ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್, ರೈಟ್. ಸೊ ಸಿಂಪಲ್ ಆಗಿದೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಎಬೋವ್ ದ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ಅ ಸೊಲ್ಯೂಷನ್. ಸೊ ಇಲ್ಲಿ ನಾವು ಗ್ಯಾಸ್ ಇನ್ ಅ ಲಿಕ್ವಿಡ್ ಸೊಲ್ಯೂಷನ್ ಕಾನ್ಸೆಪ್ಟ್ ರಿಲೇಟೆಡ್ ಇದು. ಇನ್ನೊಂದು ಇಲ್ಲಿ ಅಪ್ಲಿಕೇಶನ್ ಯೂಸಸ್ ಕೇಳ್ತಾರೆ, ಎಲ್ಲಿ ಹೆನ್ರೀಸ್ ಲಾ ಅಪ್ಲಿಕೇಶನ್ ಇದೆ ಅನ್ನೋದು. ಸೊ ನಮಗೆ ಗೊತ್ತಿದೆ, ಒಂದು ಕೋಲ್ಡ್ ಡ್ರಿಂಕ್ಸಲ್ಲಿ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಸೋಡಾ ವಾಟರ್ ಆಗಿರ್ಬೋದು, ಅದರಲ್ಲಿ ಹೆನ್ರೀಸ್ ಲಾ ಅಪ್ಲಿಕೇಬಲ್ ಇದೆ. ಇನ್ನೊಂದು ಅಕ್ವಾಟಿಕ್ ಸ್ಪೀಸೀಸ್, ಲೈಕ್ ಅಕ್ವಾಟಿಕ್ ಸ್ಪೀಸೀಸ್ ಕೋಲ್ಡ್ ವಾಟರಲ್ಲಿ ಪ್ರಿಫರ್ ಆಗಿರ್ತಾರೆ ಅಲ್ವಾ, ದೇ ಲೀವ್ ಇನ್ ಅ ಕೋಲ್ಡ್ ವಾಟರ್ ಆ್ಯಂಡ್ ದ ರೀಸನ್ ವೈ ಮೋರ್ ಆಕ್ಸಿಜನ್ ಇಸ್ ಡಿಸಾಲ್ವ್ಡ್ ಇನ್ ಇಟ್, ರೈಟ್. ತುಂಬ ಆಕ್ಸಿಜನ್ ಇದೆ, ಅದಕ್ಕೆ ಇದೆರಡು ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿ ಟು ರಿಮೆಂಬರ್. ಸೊ ಇದನ್ನು ಗ್ಯಾಪ್ನ ಇಟ್ಕೋಬೇಕು. ನೆಕ್ಸ್ಟ್ ನೋಡೋಣ ರೋಲ್ಸ್ ಲಾ. ರೋಲ್ಸ್ ಲಾ ನಮಗೆ ಲಿಕ್ವಿಡ್ ಆ್ಯಂಡ್ ಲಿಕ್ವಿಡ್ ಮೀನ್ಸ್ ಲಿಕ್ವಿಡ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲಿ ಎರಡು ವೋಲಟೈಲ್ ಲಿಕ್ವಿಡ್ ತೊಗೊಂಡಿದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಈಸ್ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ at a given temperature. So P is directly proportional to chi. So this is the formula, tumba simple agide, easy to remember. Next comes solubility of solid in liquid. So ಏನಲ್ಲ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ. ಟೆಂಪರೇಚರ್ಗೆ ಬಂದರೆ ಇನ್ ಕೇಸ್ ಯಾವ್ದಾರ ರಿಯಾಕ್ಷನ್ ಎಂಡೋಥರ್ಮಿಕ್ ಇದೆ ಅಂತ ಅಂದರೆ ಏನಾಗುತ್ತೆ, ಸಾಲ್ಬಿಲಿಟಿ ಇಂಕ್ರೀಸ್ ಆಗುತ್ತೆ. ಎಂಡೋಥರ್ಮಿಕ್ ಅಂತ ಅಂದರೆ ಏನು, ಸಿಂಪಲ್ ಆಗಿ ಸಪೋಸ್ ನೀವು ಥಿಂಕ್ ಮಾಡಿ, ಒಂದು ಸೊಲ್ಯೂಷನ್ ಇದೆ, ಅದರಲ್ಲಿ ನೀವು ಹೀಟ್ ಅಲ್ಲಿ ರಿಯಾಕ್ಷನ್ ಎಂಡೋಥರ್ಮಿಕ್ ಆಗ್ತಿದೆ ಅಂತ ಅಂದರೆ ಹೀಟ್ ಅಬ್ಸಾರ್ಬ್ ಆಗ್ತಿದೆ ಅಂತ. ಹೀಟ್ ಅಬ್ಸಾರ್ಬ್ ಆಗ್ತಿದೆ ಅಂತ ಅಂದರೆ ಅಲ್ಲಿರೋ ಸಾಲ್ವೆಂಟ್ ಒಳಗಡೆ ಈಸಿಯಾಗಿ ಡಿಸಾಲ್ವ್ ಆಗ್ತಿದೆ, ಮೀನ್ಸ್ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂತ, ರೈಟ್. ಸೊ ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಎಂಡೋಥರ್ಮಿಕ್ ಇರುವಾಗ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಓಕೆ. ಬಟ್ ಎಕ್ಸೋಥರ್ಮಿಕ್ ಆಗಿದ್ದರೆ ರಿವರ್ಸ್ ಕೇಸ್, ಟೆಂಪರೇಚರ್ ಎಷ್ಟಾದರೂ ಇನ್ಕ್ರೀಸ್ ಮಾಡ್ಕೊಳ್ಳಿ, ಆದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗಲ್ಲ, ಓಕೆ. ಸೊ ಡಿಕ್ರೀಸ್ ಇನ್ ಸಾಲ್ಯುಬಿಲಿಟಿ ನೋಡ್ತೀವಿ. ಇನ್ವರ್ಸ್ಲಿ ಪ್ರಪೋರ್ಷನ್, ಇಲ್ಲಿ ಟೆಂಪರೇಚರ್ ಮತ್ತು ಸಾಲ್ಯುಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಎಕ್ಸೋಥರ್ಮಿಕಲ್ಲಿ. ಎಂಡೋಥರ್ಮಿಕಲ್ಲಿ ಆಗಿಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ ಅಂತ. ಪ್ರೆಷರ್ ಬಗ್ಗೆ ಮಾತಾಡಿದ್ರೆ ಸಾಲಿಡ್ ಇನ್ ಲಿಕ್ವಿಡ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ದರ್ ಈಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಗ್ಯಾಸ್ ಇನ್ ಲಿಕ್ವಿಡಲ್ಲಿ ನೋಡಿದ್ರೆ ಇದರಲ್ಲಿ ಜನರಲ್ ಆಗಿ ಗ್ಯಾಸ್ ಆ್ಯಂಡ್ ಲಿಕ್ವಿಡ್ ನಮಗೆ ದ ಪ್ರೊಸೆಸ್ ಇಸ್ ಇಟ್ ಸೆಲ್ಫ್ ಎಕ್ಸೋಥರ್ಮಿಕ್, ಮೀನ್ಸ್ ಹೀಟ್ ಹೊರಗಡೆ ಲಿಬರೇಟ್ ಆಗ್ತಿದೆ. ಸೊ ಎಕ್ಸೋಥರ್ಮಿಕ್ ಆಗಿದ್ರೆ ನಾನು ಇಲ್ಲೇ ಹೇಳಿದ್ದೀನಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಸೇಮ್ ಥಿಂಗ್ ಹಿಯರ್ ಆಲ್ಸೋ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಆ್ಯಂಡ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಇಲ್ಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ ಗೊತ್ತಿರಲಿ, ಓಕೆ. ಪ್ರೆಷರ್, ಓಕೆ, ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್ ಸಾಲ್ಯುಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ. So pressure is directly proportional to solubility in this case, okay. Next ನೋಡೋಣ ಟರ್ಮ್ಸ್, ಕಾನ್ಸಂಟ್ರೇಷನ್ ಟರ್ಮ್ಸ್. ನಿಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ಮುಲಾಸ್ ಅಲ್ಲೆಲ್ಲ ಇಟ್ಕೊಳ್ಳಿ, ಈಸಿಯಾಗಿ ನೀವು ಸೆಂಟೆನ್ಸ್ ಕೊಟ್ಟಿದ್ರು ಬರಿಬೋದು. ಏನು ಹೇಳ್ತಿದೆ ಇದು, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪರ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ ಇಲ್ಲಿ ಜನರಲಾಗಿ ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ, ಮೊಲಾಲಿಟಿ ಆ್ಯಂಡ್ ಮೊಲಾಲಿಟಿಯಲ್ಲಿ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ. ಸೊ ಇಲ್ಲಿ ಸಾಲ್ವೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ, ಇಲ್ಲಿ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲಿ ಕೆ ಜಿಸಲ್ಲಿದೆ, ಇಲ್ಲಿ ಲೀಟರ್ಸಲ್ಲಿದೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಇದು ಕೇಳ್ತಾರೆ ಯೂನಿಟ್. ಯೂನಿಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಆಫ್ ದಿಸ್, ಮೊಲಾಲಿಟಿ ಆ್ಯಂಡ್ ಮೊಲಾಲಿಟಿ. And then comes osmosis. Osmosis ಅಂದ್ರೆ ಏನು ಅಂತ ಕೇಳ್ತಾರೆ. So it's a movement of solvent molecule from lower to higher concentration. Okay. So reverse osmosis ಅಂದರೆ it's a reverse case. So ಇಲ್ಲಿ lower to higher concentration ಆಗಿದೆ ಅಂತ ಅಂದರೆ reverse osmosis ಅಲ್ಲಿ higher concentration ಇಂದ lower concentrationಗೆ only solvent molecules movement ಆಗುತ್ತಲ್ಲ, ಅದು ನಾನೇ reverse osmosis ಅಂತ ಅಂತೀವಿ. Okay. And here one more thing, it is moving through semi-permeable membrane. ಓಕೆ. ಸೊ ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲೇನಾಗ್ತದೆ,
ನಮಗೆ ಸೊಲ್ಯೂಷನ್ ಸೈಡಿಂದ ಪ್ಯೂರ್ ಸಾಲ್ವೆಂಟ್ ಸೈಡು ಫ್ಲೋ ಆಗ್ತಿದೆ. ಸೊ ಹೈಯರ್ ಕಾನ್ಸಂಟ್ರೇಷನ್ ಒಳಗಡೆ ಲೈಕ್ ಹೈಯರ್ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ಮೂವ್ಮೆಂಟ್ ಆಗ್ತಿದೆ ಥ್ರೂ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್. ಸೊ ವಿ ಕಾಲ್ ಇಟ್ ಆಸ್ ರಿವರ್ಸ್ ಆಸ್ಮೋಸಿಸ್. ಸೊ ಎಲ್ಲಿ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ, ಅಪ್ಲಿಕೇಶನ್ ಕೇಳ್ತಾರೆ. ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್ ಮೀನ್ಸ್ ಸಿ ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ, ಮೀನ್ಸ್ ಪ್ಯೂರ್ ವಾಟರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ವಿಚ್ ಇಸ್ ಇಂಪಾರ್ಟೆಂಟ್. ಓಕೆ, ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಂದರೆ ಏನು? ಇದು ಒಂದು ಮೆಮ್ಬ್ರೇನ್ ವಿಚ್ ಅಲೋಸ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್, ಪ್ಯೂರ್ ಸಾಲ್ವೆಂಟ್ ಮಾಲಿಕ್ಯೂಲ್ನ ಮಾತ್ರ ಮೆಮ್ಬ್ರೇನ್ ಥ್ರೂ ಪಾಸ್ ಆಗುತ್ತೆ. ಆ ಮೆಮ್ಬ್ರೇನ್ನ ನಾವು ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಅಂತ ಅಂತೀವಿ. ಇಟ್ ವೋಂಟ್ ಅಲೋ ಸೊಲ್ಯೂಟ್ ಮಾಲಿಕ್ಯೂಲ್. ಓಕೆ, ದೆನ್ ಐಸೋಟೋನಿಕ್, ಹೈಪೋಟೋನಿಕ್, ಹೈಪೋಟೋನಿಕ್. ಐಸೋಟೋನಿಕ್ ಅಂತ ಅಂದರೆ ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇದೆ. ಹೈಪರ್ ಅಂತ ಅಂದರೆ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದೆ ಕಂಪೇರ್ ಟು ಅದರ್, ಆ್ಯಂಡ್ ಹೈಪೋ ಅಂತ ಅಂದರೆ ಇಟ್ ಈಸ್ ಲೆಸ್ ಕಂಪೇರ್ ಟು ಅದರ್. ಸೊ ಇದನ್ನು ನೋಡ್ಕೊಳ್ಳಿ. ದೆನ್ ಅಜಿಯೋಟ್ರೋಪ್ ಡೆಫಿನೇಷನ್ ಕೇಳ್ಬೋದು. ಅಜಿಯೋಟ್ರೋಪ್ ಅಂತ ಅಂದ್ರೇನು? ಯಾವ ಥರ ಒಂದು ಲಿಕ್ವಿಡ್ ಇದೆ, ಲೈಕ್ ಲಿಕ್ವಿಡ್ ಮಿಕ್ಸ್ಚರ್ ಇದೆ ಅಂತ ಅಂದ್ಕೊಳ್ಳಿ. ಲಿಕ್ವಿಡ್ ಮಿಕ್ಸ್ಚರ್, ನೀವು ಲಿಕ್ವಿಡ್ನ ಮಿಕ್ಸ್ ಮಾಡಿ ನೀವು ಒಂದು ಮಿಕ್ಸ್ಚರ್ನ ಕ್ರಿಯೇಟ್ ಮಾಡಿದ್ದೀರಾ, ಆ್ಯಂಡ್ ಆ ಮಿಕ್ಸ್ಚರ್ ನೀವು ಲಿಕ್ವಿಡ್ ಫೇಸಲ್ಲಾಗಿದ್ದರೂ ಅಥವಾ ಅದು ವೇಪರ್ ಫಾರ್ಮಲ್ಲಿದ್ರೂ ಅದ್ರದ್ದು ಮಿಕ್ಸ್ಚರ್ ಕಾಂಪೋಸಿಷನ್ ಸೇಮ್ ಆಗಿರುತ್ತೆ. ವಿ ಕೆನಾಟ್ ಸಪ್ರೇಟ್ ಇಟ್ ಈಸಿಲಿ. ಸೊ ಅಂಥ ಮಿಕ್ಸ್ಚರ್ ನಾವು ಅಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ. ಓಕೆ, ವಿಚ್ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ದಿಸ್ ಈಸ್ ಅ ಕೀವರ್ಡ್, ರಿಮೆಂಬರ್. ವಿಚ್ ಬಾಯ್ಲ್ಸ್ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್ ವಿತೌಟ್ ಚೇಂಜಿಂಗ್ ದ ಕಾಂಪೋಸಿಷನ್ ಅಥವಾ ಇನ್ ಅ ಸೇಮ್ ಕಾಂಪೋಸಿಷನ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೀವು ಕನ್ಫ್ಯೂಸ್ ಏನು ಮಾಡ್ತಿದೆ ಅಂತ ಅಂದರೆ ಈ ಪಾರ್ಟಲ್ಲಿ ಪಾಸಿಟಿವ್ ಡಿವಿಯೇಷನ್ ನಮಗೆ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಕೊಡುತ್ತೆ, ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ನಮಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಕೊಡುತ್ತೆ. ಮಕ್ಕಳು ಇದು ಸ್ವ್ಯಾಪ್ ಮಾಡಿಬಿಡ್ತಾರೆ ಆ್ಯಂಡ್ ಯು ವೋಂಟ್ ಡೂ ದ್ಯಾಟ್. ಓಕೆ, ಸೊ ಟ್ರೈ ಟು ರಿಮೆಂಬರ್ ದಿಸ್ ಥಿಂಗ್, ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕಮ್ಸ್ ಕಾಲಿಗೇಟಿವ್ ಪ್ರಾಪರ್ಟಿ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ನ್ಯೂಮರಿಕಲ್ ಸೆಕ್ಷನ್. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಏನು ಅಥವಾ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ನಂಬರ್ ಆಫ್ ಸಲ್ಯೂಟ್ ಬಟ್ ನಾಟ್ ಆನ್ ದ ನೇಚರ್ ಆಫ್ ಇಟ್. ಓಕೆ, ಸೊ ಇಲ್ಲಿ 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ. ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್. ಸೊ ಈ 4 ನಿಮಗೆ ಫಾರ್ಮುಲಾಸ್ ಪ್ರಾಪರಾಗಿ ಗೊತ್ತಿರಲೇಬೇಕು ಈ ಚಾಪ್ಟರ್ನ ಮಾಸ್ಟರ್ ಮಾಡಬೇಕು ಅಂತ ಅಂದರೆ. ದೆನ್ ಕಮ್ಸ್ ಬ್ಯಾಂಡ್ ಆಫ್ ಫ್ಯಾಕ್ಟರ್. ಬ್ಯಾಂಡ್ ಆಫ್ ಫ್ಯಾಕ್ಟ್ರಲ್ಲಿ ಇದನ್ನು ನಾವು ನೋಡ್ಕೊಂಡಿರಿ. ಡಿಸೋಸಿಯೇಷನ್ಗೆ ಐ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 0, ಇಟ್ಸ್ ಲೆಸ್ ದ್ಯಾನ್ 0 ಫಾರ್ ಅಸೋಸಿಯೇಷನ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 1 ವೇರ್ ದೆರ್ ಈಸ್ ನೋ ಅಸೋಸಿಯೇಷನ್ ಆ್ಯಂಡ್ ಡಿಸೋಸಿಯೇಷನ್. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ಯೂನಿಟ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ವಾಟ್ ಈಸ್ ದ SI ಯೂನಿಟ್ ಆಫ್ ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ರೈಟ್ Kelvin kg per mole. Important. Okay, and few numericals we will see now. Numericals ನೋಡೋಣ ಹೇಗಿದೆ ಅಂತ. ಸೊ ನ್ಯೂಮರಿಕಲ್ಸಲ್ಲಿ ಏನು ಮಾಡ್ತಾರೆ ಮಕ್ಕಳು, ಕ್ವೆಶನ್ ನೋಡಿದ ತಕ್ಷಣ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾವ ಸೆಕ್ಷನಲ್ಲಿ ಈ W2 W1 ವ್ಯಾಲ್ಯೂಸ್ ಇರೋದ್ರಲ್ಲಿ. ಸೊ ಐ ವಿಲ್ ಟೆಲ್ ಯು. ಸಪೋಸ್ ಯಾವ್ದಾದ್ರು ಕ್ವೆಶನ್ ಕೊಟ್ಟಿದ್ದಾರೆ, ಸಪೋಸ್ ಈ ಕ್ವೆಶನ್ನ ನೋಡಿ, ಇದರಲ್ಲಿ ಏನು ಮಾಡಿದ್ದಾರೆ, ಸಲ್ಯೂಟ್ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂದ ತಕ್ಷಣ ನಿಮಗೆ ತಲೆಯಲ್ಲಿ ಏನು ಬರಬೇಕು, ಎಸ್ ದಿಸ್ ಇಸ್ ರಿಲೇಟೆಡ್ ಟು ಕಾಲಿಗೇಟಿವ್ ಪ್ರಾಪರ್ಟಿ. ಆ್ಯಂಡ್ ದೆನ್ ಅವರು ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಈ ಫಾರ್ಮುಲಾನ ಹಾಕ್ಕೊಳ್ಳಿ, ಡೆಲ್ಟಾ ಟಿ ಬಿ ಹಾಕ್ಕೋಬೇಕು. ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿದ್ದರೆ ಸೇಮ್ ಫಾರ್ಮುಲಾ ಬಟ್ ಡೆಲ್ಟಾ ಟಿ ಎಫ್ ಹಾಕೋತೀರಾ. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ನಮಗೆ W2 ವ್ಯಾಲ್ಯೂ ಏನು, W1 ವ್ಯಾಲ್ಯೂ ಏನು ಅಂತ. W2 ವ್ಯಾಲ್ಯೂ ಸಿಂಪಲಾಗಿ ಹೇಳ್ತೀನಿ, ಯಾವ್ದು ಸ್ಮಾಲೆಸ್ಟ್ ಗ್ರಾಮಲ್ಲಿ ಕೊಟ್ಟಿದ್ದಾರೆ. ಹಿಯರ್ 1.80 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 90 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಸ್ಮಾಲರ್ ದಿಸ್ ಒನ್. ಸೊ ಇದನ್ನು ಮೇಲೆ ಹಾಕ್ಕೊಳ್ಳಿ ಆ್ಯಂಡ್ ಇದನ್ನು ಕೆಳಗಡೆ ಹಾಕ್ಕೊಳ್ಳಿ, ಸಿಂಪಲ್. ಆ್ಯಂಡ್ KB ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ, ಹಿಯರ್ ವೇರ್ ಇಟ್ ಈಸ್ ಹಿಯರ್. ಸೊ KB ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಕೋತೀರಾ, W2 ಹಾಕೋತೀರಾ, W1 ಹಾಕೋತೀರಾ. ಈಗ ಡೆಲ್ಟಾ ಟಿ ಬಿ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಡೆಲ್ಟಾ ಟಿ ನಾಟ್ ಏನು ಇಂಡಿಕೇಟ್ ಮಾಡ್ತಿದೆ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, ಆ್ಯಂಡ್ ಟಿ ಬಿ ಇಂಡಿಕೇಟ್ಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಓಕೆ, ಸೊ ಪ್ಯೂರ್ ಸಾಲ್ವೆಂಟ್ದು ಇಲ್ಲಿ ಹಾಕೋತೀರಾ. ಆ್ಯಂಡ್ ಹೇಗೆ ಗೊತ್ತಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಅಂತ ಕೊಟ್ಟಿದೆ ಅಂತ ಅಂದರೆ ಇಟ್ ಈಸ್ ಇನ್ ಪ್ಯೂರ್, ಇದರಲ್ಲಿ ನಾವಿನ್ನೂ ಯಾವುದೂ ಸೊಲ್ಯೂಟ್ ಹಾಕಿಲ್ಲ ಅಲ್ವಾ. ಸೊ ದಿಸ್ ಈಸ್ TB0, ಇದು TB0 ಆಗಿರುತ್ತೆ. ಹಾಗಾದರೆ ಇದೇನಾಗಿರುತ್ತೆ, ದಿಸ್ ಇಸ್ TB, ದಟ್ ಈಸ್
ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ನಿಮಗೆ ಗೊತ್ತಾಗಿದೆ, ಫಸ್ಟು ಸೊಲ್ಯೂಷನ್ದು ಹಾಕೋತೀರಾ, ಆಮೇಲೆ ಪ್ಯೂರ್ ಸಾಲ್ವೆಂಟ್ ಸಬ್ಟ್ರ್ಯಾಕ್ಟ್ ಮಾಡಿ ವಿಲ್ ಗೆಟ್ ದ ವ್ಯಾಲ್ಯೂ, ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಮೋಲಾರ್ ಮಾಸ್ಗೆ ನೀವು ಯೂನಿಟ್ ಹಾಕೋದು ಮರೆಯೋದಕ್ಕೆ ಹೋಗಬೇಡಿ, ಬಿಕಾಸ್ ಈವನ್ ಯು ಮೇ ಲೂಸ್ ಹಾಫ್ ಮಾರ್ಕ್ಸ್ ಫಾರ್ ದಿಸ್. ಯೂನಿಟ್ನ ಮಿಸ್ ಮಾಡಿದ್ರೆ ಮಾರ್ಕ್ಸ್ ಲೂಸ್ ಮಾಡ್ಕೋತೀರಾ, ಮಾಡೋಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ಅದೇ ಥರ ನಿಮಗೆ ಡೆಲ್ಟಾ ಟಿ ಎಫ್ ಬಂದರೆ ಇಲ್ಲಿ ನಿಮಗೆ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದ ತಕ್ಷಣ ನಿಮಗೆ ಇದೇ ಫಾರ್ಮುಲಾ ಹಾಕ್ಕೋಬೇಕಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಡೆಲ್ಟಾ ಟಿ ಎಫ್ ನಾಟ್ ಅಂತ ಅಂದರೆ ಅಗೇನ್ ದಿಸ್ ಈಸ್ ಫಾರ್ ಪ್ಯೂರ್ solvent and this is for solution. So subtract ಮಾಡಿ, you'll get the answer, substitute and don't forget this. And osmotic pressure ಹೇಳಿದ್ರೆ ಫಾರ್ಮುಲಾ ಹಾಕೋಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್, ಆರ್ ವ್ಯಾಲ್ಯೂ ನೀವು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆರ್ ವ್ಯಾಲ್ಯೂ ಸಮ್ಟೈಮ್ಸ್ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಕೊಟ್ಟಿರಲ್ಲ. ಸೊ ಡೂ ರಿಮೆಂಬರ್ ದ ವ್ಯಾಲ್ಯೂ ದಟ್ ಈಸ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ. ಆ್ಯಂಡ್ ಟಿ ಟೆಂಪ್ರೇಚರ್ ಕೊಟ್ಟಿರ್ತಾರೆ ಕೆಲ್ವಿನಲ್ಲಿ. ಇನ್ ಕೇಸ್ ಕೆಲ್ವಿನಲ್ಲಿ ಕೊಟ್ಟಿಲ್ಲ ಅಂತ ಅಂದರೆ ಕನ್ವರ್ಟ್ ಮಾಡಿ ಆಮೇಲೆ ಬರೀರಿ. ಓಕೆ. ಆ್ಯಂಡ್ ದಿಸ್ ಈಸ್ ಅ ಸಿಂಪಲ್ ಆಲ್ ದ ನ್ಯೂಮರಿಕಲ್ಸ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಸೊ ಜನರಲಾಗಿ 4 ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಬಂದೇ ಬರುತ್ತೆ. ಸೊ ಅದ್ರದ್ದನ್ನು ನಾನು ತೊಗೊಂಡು ನಿಮಗೆ ಹೇಗೆಲ್ಲ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಲಾಸ್ಟ್ಲಿ ನಾವು ನೋಡೋಣ ಕಾಮನ್ ಮಿಸ್ಟೇಕ್ ಏನು ಸ್ಟೂಡೆಂಟ್ಸ್ ಮಾಡಿರ್ತಾರೆ ಅಂತ. ಕನ್ಫ್ಯೂಸ್ ಆಗಿರ್ತಾರೆ ಮೊಲಾರಿಟಿ ಆ್ಯಂಡ್ ಮೊಲಾರಿಟಿ ಸೆಕ್ಷನಲ್ಲಿ. ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಮೊಲಾರಿಟಿಯಲ್ಲಿ ಡೂ ರಿಮೆಂಬರ್ ವಾಲ್ಯೂಮ್ ಕಾಂಪೊನೆಂಟ್ ಇದೆ, ಮೊಲಾರಿಟಿಯಲ್ಲಿ ಕೆ ಜಿಸ್ ದಟ್ ಈಸ್ ಗ್ರಾಮ್ ಕಾಂಪೊನೆಂಟ್ ಅಥವಾ ವೆಯ್ಟ್ ಕಾಂಪೊನೆಂಟ್ ಮಾತಾಡ್ತೀವಿ. ಹಿಯರ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್, ಆ್ಯಂಡ್ ದಿಸ್ ಒನ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ಮಾಸ್ ಆಫ್ ಸಾಲ್ವೆಂಟ್. ಇಲ್ಲಿ ನಾವು ಸಾಲ್ವೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ, ದಟ್ ಟು ಇನ್ ಕೆ ಜಿ. ಓಕೆ. ಸೊ ಇದು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಗ್ಯಾಸ್ ಕಾನ್ಸ್ಟೆಂಟಲ್ಲಿ ಮಿಸ್ಟೇಕ್ ಮಾಡ್ತಾರೆ ಮಕ್ಕಳು. ಕೀಪ್ ದಿಸ್ ಇನ್ ನೋಟ್ ಆ್ಯಂಡ್ ಮಿಕ್ಸಪ್ ಇನ್ ಅಸ್ಯೂಟ್ರೋಪ್ಸ್. ಅಸ್ಯೂಟ್ರೋಪ್ಸಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸ್ಯೂಟ್ರೋಪ್ಸಲ್ಲಿ ಸ್ವಾಪ್ ಆಗಿಬಿಡುತ್ತೆ. ಸೊ ಅದು ನೋಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈಗ ನ್ಯೂಮರಿಕಲ್ಸಲ್ಲಿ ಇದೊಂದು ಹೇಳಬೇಕು. ನ್ಯೂಮರಿಕಲ್ಸಲ್ಲಿ ಸಪೋಸ್ ನಿಮಗೆ NaCl ಅಥವಾ Na2SO4 ಅಂತ ಕೊಟ್ಟಿದ್ದಾರೆ, ಅಲ್ಲಿ ನಿಮಗೆ ವ್ಯಾನ್ ಹಾಫ್ ಫ್ಯಾಕ್ಟರ್ ಯೂಸ್ ಮಾಡಬೇಕಾಗಿರುತ್ತೆ. ಓಕೆ. ಬಿಕಾಸ್ ಎಲ್ಲಿ ನೀವು ಸಾಲ್ಟ್ಸ್ ನೋಡ್ತೀರಾ ಅಥವಾ ಯಾವ್ದಾರು ಆ್ಯಸಿಡ್ ನೋಡ್ತೀರಾ ನ್ಯೂಮರಿಕಲ್ಸಲ್ಲಿ ವ್ಯಾನ್ ಹಾಫ್ ಫ್ಯಾಕ್ಟರ್ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ವ್ಯಾನ್ ಹಾಫ್ ಫ್ಯಾಕ್ಟರ್ ಫಾರ್ಮುಲಾ ಅಲ್ಲಿ ಜಸ್ಟ್ ಈಗ ಸಪೋಸ್ ಡೆಲ್ಟಾ ಈ ಫಾರ್ಮುಲಾ ಇದೆ ಅಂತ ಅಂದ್ಕೊಳ್ಳಿ. ಓಕೆ. ಸೊ ಈ ಫಾರ್ಮುಲಾದಲ್ಲಿ ನೀವು ಐ ನಾನು ಇನ್ಕ್ಲೂಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಐ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಕ್ವಶನ್ ಅಲ್ವಾ. ಸೊ ದ ಸಿಂಪಲ್ ಥಿಂಗ್, ಇಲ್ಲಿ NaClಗೆ ಐ ವ್ಯಾಲ್ಯೂ 2 ಆಗಿರುತ್ತೆ. ಎಷ್ಟು ಅಯನ್ಸ್ ಫಾರ್ಮ್ ಆಗುತ್ತೆ ಅನ್ನೋದು ನೋಡಿ. ಇಲ್ಲಿ Na2SO4, SO4 2 ಮೈನಸ್ Na2 ಪ್ಲಸ್ Na ಪ್ಲಸ್ ಹಾಗಾದರೆ 2 3. ಸೊ ಐ ವ್ಯಾಲ್ಯೂ ಇಲ್ಲಿ 3 ಆಗಿರುತ್ತೆ. ಯಾಕಂತಂದರೆ 3 ಅಯಾನ್ಸ್ ಕೊಡ್ತಿದೆ ಅಲ್ವಾ. ಇದು ಡಿಸೋಸಿಯೇಟ್ ಆದರೆ ನಮಗೆ Na ಪ್ಲಸ್ ಬರುತ್ತೆ, SO4 2 ಮೈನಸ್ ಬರುತ್ತೆ. ಸೊ 2 Na ಪ್ಲಸ್ ಅಯಾನ್ಸ್ ಆ್ಯಂಡ್ 1 SO4 2 ಮೈನಸ್. ಸೊ ಟೋಟಲಿ ನಮ್ಮ ಹತ್ರ 3 ಇದೆ. ಸೊ ಐ ವ್ಯಾಲ್ಯೂ ಇಸ್ 3 ಹಿಯರ್. ಸೊ ಸಿಂಪ್ಲಿ ಯು ಕ್ಯಾನ್ ರಿಮೆಂಬರ್ ದಿಸ್ ಥಿಂಗ್. ಓಕೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. And yes, this is which is important questions and numerical section we have covered. Okay. ಇದೇ ಥರ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲ ಬೇರೆ ಚಾಪ್ಟರ್ಸ್ ಮಾಡಿರ್ತೀನಿ. ಸೊ ಮೇಕ್ ಶೋರ್ ಯು ವಾಚ್ ಔಟ್ ದ್ಯಾಟ್ ಆ್ಯಸ್ ವೆಲ್. ಓಕೆ. ಸೊ ಟಿಲ್ ದೆನ್, signing off. Bye bye.